ಎಲ್ಲ ಕೆಲಸನೂ ಆಯ್ತು. ಪಾತ್ರೆ ಬಟ್ಟೆ ಎಲ್ಲ ಆಗೈತೆ. ಮನೇಲಿ ಕುತ್ಕೊಂಡು ಬೇಜಾರು. ಎಲ್ಲರೂ ಹೊರಗೆ ಹೋಗೋಣ ಅಂದ್ರೆ ಚಿಕ್ಕಮ್ಮ ಏನಂತೈತ ಏನೋ. ಅಕ್ಕ ಏನ್ ಮಾಡಕತ್ತೀಯ? ಒಳ್ಳೆ ಟೈಮಿಗೆ ಬಂದೆ ಗುಂಡ. ಏನಿಲ್ಲ ಕಣೋ, ಬೇಜಾರಾಗ್ತಿತ್ತು, ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೆ ನೋಡು. ಯಾಕೋ ಗುಂಡ ಇವತ್ತು ಸ್ಕೂಲ್ಗೆ ಹೋಗಿಲ್ಲ? ಅಕ್ಕ ಇವತ್ತಲ್ಲಿ ಇದನ್ನ ನೋಡ್ಕೊಂಡ್ ಬಂದಿನಿ, ಬಾ ಹೋಗೋಣ. ಏನ್ ಗುಂಡ, ಏನ್ ನೋಡ್ಕೊಂಡ್ ಬಂದಿ? ಈ ಜಾನಕಿ ಅಕ್ಕನು ಕರಿತೀನಿ, ಮೂವರು ಹೋಗೋಣ ಬಾ. ಗುಂಡ ನಿಧಾನ ಮಾತಾಡು, ಚಿಕ್ಕಮ್ಮ ಮನೇಲಿ ಐತಿ. ಚಿಕ್ಕಮ್ಮ ನೋಡ್ತು ಅಂದ್ರೆ ಮುಗೀತು, ಗೊತ್ತಿಲ್ಲಂಗೆ ಹೋಗ್ಬೇಕು, ಸುಮ್ಮನಿರು. ಏಯ್ ನೀನ್ ಯಾಕೆ ಬಂದಿಯೋ ಇಲ್ಲಿಗೆ? ಏನಿಲ್ಲ ಚಿಕ್ಕಮ್ಮ, ನಾನು ಅಕ್ಕನ ಕರೆಯಕ್ಕಂತ ಬಂದಿದ್ದೆ. ಚಿಕ್ಕಮ್ಮ ನಿನಗೆ ಯಾವಾಗ? ನಾನು ಚಿಕ್ಕಮ್ಮ, ನೀನ್ ಅಕ್ಕ ಚಿಕ್ಕಮ್ಮ ಅಲ್ಲ, ಅದಕ್ಕೆ ನಾನು ನೀ ಚಿಕ್ಕಮ್ಮ ಅಂತೀನಿ. ಏ ಸೇವಂತಿ, ಇಲ್ಲೇನ್ ಮಾಡ್ತಾ ಇದೀಯ ಕುತ್ಕೊಂಡು? ಮನ್ಯಾಗ ಅಷ್ಟಕೊಂಡು ಕೆಲಸ ಇಟ್ಕೊಂಡು ಸಣ್ಣ ಹುಡುಗರು ಕುಡುವ ಪಂಟ್ ಬಡ್ಕೊಂಡ್ ಕುಂದಿರ್ತೀಯಲ್ಲ. ಕೆಲಸ ಇದ್ರೆ ಕೆಲಸ ಮಾಡಿ ನಡಿ ಎದ್ದು. ಅದು ಚಿಕ್ಕಮ್ಮ ಕೆಲಸ ಎಲ್ಲ ಆಗೈತಿ. ನೀ ಹೇಳಿದ್ದೆಲ್ಲ ಬಟ್ಟೆ ಒಗೆದು ಬಂಡೆ ತಿಕ್ಕು ಅಂತಂದು ನೀರು ತಂದು ಹಾಕೀನಿ, ಕುಡಿಯಕ್ಕೂ ನೀರು ಹಾಕೀನಿ, ಬಳಸಕ್ಕೂ ನೀರು ಹಾಕೀನಿ. ಎಲ್ಲ ಕೆಲಸನೂ ಆಗೈತಿ ಚಿಕ್ಕಮ್ಮ. ಎಲ್ಲ ಕೆಲಸ ಆದ್ರೆ ಅಡ್ಗೆ ಮಾಡಿ ನಡಿ. ರೊಟ್ಟಿ ಹಾಕು ಬಿಸೇವು. ಕುತ್ಕೊಂಡು ಸಣ್ಣ ಹುಡುಗರು ಕುಟ್ಟಾಗ ಪಂಟ್ ಬಡ್ಕೊಂಡ್ ಕುಂದಿರ್ತಾಳ. ನೋಡಿದ್ರೆ ಏನಂತಾರ? ಹುಡುಗಿನ ಬಿಗಿ ಇಟ್ಕೊಡ್ರಿ, ಏನು ಓಣಿ ತಿರ್ಗಕ್ ಬಿಟ್ಟಿರಿ ನಿಮ್ಮ ಹುಡುಗಿನ ಅಂತಂದು. ನಿಮ್ಮ ಮನೆಗೆ ಬರ್ತೀನಿ ನಡಿ, ಅಲ್ಲಿ ನಿಮ್ಮ ಅವನ ಹತ್ರ. ಓದೋದು ಬರೆಯೋದು ಬಿಟ್ಟು ಕಿಂದ ತಿರುಗ್ತಿ ಗಣ 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 ಅಕ್ಕಿ ಕುಟ್ಟಾಗ ಮಾಡ್ತಾ ನಡಿ. ಇಲ್ಲಿ ನಿಮ್ಮ ಅವನ ಹತ್ರ ಬರ್ತಾನೆ, ಇಲ್ಲ ನಿಮ್ಮ ಸಾಲಿಗೆ ಬರ್ತಾನೆ ನಡಿ, ನಿಮ್ಮ ಮಾಸ್ತರ ಹತ್ರ. ಇವತ್ತು ನಮ್ಮ ಸಾಲಿ ರಜೆ ಕೊಟ್ಟಾರ. ಕೊಡ್ತಾರ, ನಿನಗೆ ರಜೆ ಕೊಟ್ರ ಮನೆಗೆ ಇರೋದ್ಕಲ್ಲಿ ಎದಕ್ಕೆ ತಿರುಗ್ತಿದಿ? ಗುಂಡ ನೀ ಹೋಗು. ಈ ಹುಡುಗರಿಗೆ ಅಂದ ಏನ್ ಬಂತ? ನೀನ ನೆಟ್ಟಗಲ್ಲ ಮುಂಚೆ ನಮ್ಮ ಮನ್ಯಾಗ ಏನಂತ ನಮ್ಮ ಮನೆಗೆ ಹೊಕ್ಕರ್ಸ್ಕೊಂಡ್ಯೋ ಏನ ನೀ ಕಾಲಿಟ್ಟಿ ಇಟ್ಟಿ ಇಟ್ಟಿ ನನ್ನ ಮಗಳ ಮದ್ವಿನ ಆಗೋಲ್ದಿನ್ನ. ಸಂಬಂಧ ಏನೋ ಒಳ್ಳೆ ಮಂತ್ಯಾನಕ್ ಬೀಳ್ತಾಳ ನನ್ನ ಮಗಳು ಅನ್ನೋದ್ರಾಗ ಅದು ಕೈ ತಪ್ತು. ಎಲ್ಲ ನಿನ್ ಕಾಲ್ಗಳಿಂದನ ಎಲ್ಲ ಆತ ಅನ್ನೋದ್ರಾಗ ಕೈ ತಪ್ತತಿ. ನಾ ಏನ್ ಮಾಡ್ದೆ ಚಿಕ್ಕಮ್ಮ? ಅವರು ಅಲ್ಲೇ ಅಂದಿದ್ದಕ್ಕೂ ನನಗೂ ಏನ್ ಸಂಬಂಧ? ನನಗೇನಕ್ಕೆ ಬೈತೀರಾ ನೀವು? ಒಂದಿನನೂ ತಾಯಿ ಪ್ರೀತಿ ತೋರಿಸ್ಲಿಲ್ಲ ನೀವು. ಅನ್ನಕಿ ಎಲ್ಲ ನಮಗೆ ಹುರ್ಲಾಕಿ ಹೋದ್ಲು ನಿನ್ನ. ನಿಮ್ಮವ್ವ ಅನ್ನಕಿ ನೆಟ್ಟಗ ಇದ್ದದ್ಲ ಅಂದ್ರೆ ನಮಗೆ ಯಾಕೆ ಪರಿಸ್ಥಿತಿ ಬರ್ತೈತಿ? ಇದ್ದ ಮಕ್ಕಳು ನೋಡ್ಕೊಳಕ್ ಆಗಂಗಿಲ್ಲ. ನಿನ್ನ ಬೇಕಿನ ಸಾಕೊಂಟ ಕುಂದ್ರಬೇಕು ಈಗ ನಾವು. ಎಲ್ಲರ ಒಂದ್ ಕಡೆ ನೋಡಿ ಮದ್ವೆ ಮಾಡ್ಯಾರ ದುಡ್ತಾನ ನಿಮ್ಮಪ್ಪ ನಾನು. ಏನೇ ಇಲ್ಲ ಮನ್ಯಾಗ ಇಟ್ಕೊಂಡ್ ಕುಂದಿರ್ತಾನ. ಇನ್ನ ಸಣ್ಣಕಿ ಅಂತಾನ. ಮದ್ವೆ ಮಾಡಿದ್ರೆ 3 ಮಕ್ಳು ಆಗಂಗದವು, ಸಣ್ಣಕಿ ಅಂತಾನ. ಇನ್ನ ನಿಮ್ಮಪ್ಪಗೆ ಸಣ್ಣಕಿ ನೀನು. ಸಾವಿತ್ರಕರ ಯಾರು? ಸೇವಂತಿ, ಆರಾಮದಿಯಾ? ಯಾರು ಬೇಕಾಗಿತ್ತ? ನಿಮ್ಮನ್ನ ನೋಡೋಣ ಅಂತ ಬಂದೆ ನೋಡ್ರಿ ಸಾವಿತ್ರಕ. ನನ್ನ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವ್ಯಾರು ಅಂತ ನನಗೆ ಗೊತ್ತು, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೆ. ಸರಿ ಬಿಡ್ರಿ, ಹೇಳ್ತಾನೆ. ನಿಮ್ಮ ಹುಡುಗಿ ಯಾಕೆ ಹೆಂಗೈತಿ ಮೈಗೆ? ನಿಮ್ಮ ಹುಡುಗಿ ಯಾಕ? ಹಾಂ ಸಿಟ್ಟಾಗ್ಬೇಡ್ರಿ. ನಿಮ್ಮ ಹುಡುಗಿ ಅಂದ್ರ ಸೇವಂತಿ ಬಗ್ಗೆ ಹೇಳ್ತಾ ಇರೋದು. ಸೇವಂತಿನ ಆಕಿ ಏನು ಮಾಡಿ ಬಂದ್ಲೀಗ? ಅವಳು ಏನು ಮಾಡಿಲ್ಲ. ನಿಮ್ಮ ಸೇವಂತಿ ಅಂದ್ರೆ ನನಗಿಷ್ಟ, ಅದನ್ನೇ ಹೇಳೋಣ ಅಂತ ಬಂದೆ. ನೀವು ನನಗೆ ಕೊಟ್ಟು ಮದುವೆ ಮಾಡಿದರೆ ಕೈ ತುಂಬ ಹಣ ಸಿಗುತ್ತೆ ನಿಮಗೆ. ನಿಮ್ಮ ದೊಡ್ಡ ಮಗಳು ಮದುವೆ ಮಾಡ್ಬೋದು. ನೋಡ್ರಿ, ಯೋಚನೆ ಮಾಡಿರಿ. ಸೇವಂತಿನ ನೀವು ಮದುವೆ ಹಾಕಿರ? ಅವಳು ಅಂದ್ರೆ ನನಗೆ ಭಾಳ ಇಷ್ಟ. ಅವಳು ನೋಡಿಸ್ಬಿಟ್ಟು ನನಗೆ ಇನ್ನೊಂದು ಹೆಣ್ಣನ್ನು ನೋಡ್ಬೇಕಂತಲೇ ಅನಿಸ್ತಾ ಇಲ್ಲ. ಅದಕ್ಕೆ ಕೇಳಾಕತ್ತೀನಿ. ನಿಮ್ಮ ಸೇವಂತಿನ ಮದುವೆ ಮಾಡಿ ನನಗೆ ಕೊಟ್ರಿ ಅಂದರೆ ನಿಮ್ಮ ದೊಡ್ಡ ಮಗಳು ಮದುವೆ ಮಾಡೋ ಅಷ್ಟು ಖರ್ಚು ದುಡ್ಡಿನ ನಾನು ನಿಮಗೆ ಕೊಡ್ತೇನೆ. ಗಂಡ ನಾನು ನೋಡಿದ್ರನ ಗುಡ್ರು ಅಂತಾನ. ಹಂಗಾಗಿ ನಿನ್ನ ಗಂಡ ಇಲ್ಲ ಅಂತಂದು ನಿನ್ನ ಹತ್ರ ಕೇಳೋಣ ಅಂತ ಬಂದೀನಿ. ಅಯ್ಯ ಅದಕ್ಕೇನೈತೆ ತಗೋರಿ. ಅಕ್ಕಿ ನೀವು ಮದುವೆ ಮಾಡ್ಕೊಳ್ಳೋದ ಹೆಚ್ಚೆ, ಮತ್ತು ಮ್ಯಾಲೆ ನಮ್ಗೆ ರೊಕ್ಕ ಕೊಡ್ತೇವೆ ಏನಾಕತ್ತೀರಿ? ಇದಕ್ಕಿಂತ ಖುಷಿ ವಿಷಯ ಇನ್ನೇನೈತಿ? ನನ್ನ ಗಂಡನ ಒಪ್ಸೋ ಜವಾಬ್ದಾರಿ ನಂದು. ನಿಮ್ಮ ಅಪ್ಪ ಅವ್ವ ಇದ್ರ ಕರ್ಕೊಂಬಂದ್ಬಿಡ್ರಿ. ಅಪ್ಪ ಅವ್ವ ಯಾರಿಲ್ಲ, ನಾನು ಒಬ್ಬನೇ ಇರೋದು. ಆಯ್ತಾಯ್ತು. ನಾನು ಸೇವಂತಿ ಹತ್ರ ಮಾತಾಡ್ತೀನಿ ತಗೋರಿ. ಆದಷ್ಟು ಬೇಗ ನಮ್ಮ ಮದುವೆ ಮಾಡಿದರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಬರಲಾ? ಅಲ್ಲ, ಇವನು ಯಾರು? ಸೇವಂತಿನ ಮದುವೆ ಆಗಕ್ಕೆ ಬಂದಾನಂತ, ತಾನ ರೊಕ್ಕ ಕೊಡ್ತಾನಂತ. ಇದೇನು ಹೆಂಗ ಒಂದು ಪೀಡೆ ನಮ್ಮ ಮನೆಯಿಂದ ತೊಲಗಿದ್ರೆ ಸಾಕಾಗೈತತ್ತಾಗ. ಮ್ಯಾಲೆ ರೊಕ್ಕ ಕೊಡ್ತಾರ ಅಂದ್ರೆ ಈ ಚಾನ್ಸ್ ಯಾರು ಬಿಡ್ತಾರ? ನನ್ನ ಗಂಡ ಒಪ್ಲಿ ಬಿಡ್ಲಿ, ಅವ್ನು ಹೆಂಗಾರ ಮಾಡಿ ಒಪ್ಪಿಸಿ ಇದನ್ನು ಮಂಚ ಮನೆಯಿಂದ ಹೊರಗಾಗ್ತಾನೆ. ಅಮ್ಮ, ನಾನು ಏನಕ್ಕೆ ಬಿಟ್ಟೋದೆ? ನೀನಿಲ್ಲ ಅನ್ನೋದೇ ನನಗೆ ದೊಡ್ಡ ನೋವು. ಅದರಲ್ಲೂ ಚಿಕ್ಕಮ್ಮ ಈ ಥರ ಎಲ್ಲ ನೋವು ಕೊಟ್ಟಾಗೆಲ್ಲ ನೀನು ನೆನಪು ಬರ್ತೀಯ ನನಗೆ. ಪದೇ ಅನ್ನಿಸ್ತಾನೆ ಇರುತ್ತೆ ನನಗೆ. ನನಗೂ ನಮ್ಮಮ್ಮ ಇದ್ದದ್ದು ನನಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು ಅಂತ. ಒಂದಿನೂ ಪ್ರೀತಿಯಿಂದ ಚಿಕ್ಕಮ್ಮ ಮಾತಾಡಿಸ್ಲೇ ಇಲ್ಲ ನನ್ನ. ಕೀರ್ತಿಕ್ಕ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ, ನನ್ನ ಜೊತೆಗೆ ಮಾತ್ರ ಯಾವಾಗ ನೋಡು ಬೈಕೊಂತಾನೆ ಇರ್ತೈತೆ. ಅಪ್ಪ ನೋಡಿದ್ರೆ ಚಿಕ್ಕಮ್ಮನಿಗೆ ಎದುರು ಮಾತಾಡೋಕ್ಕಾಗೋದಿಲ್ಲ. ಅಪ್ಪನಿಗೆ ಎಷ್ಟು ನೋವು ಕೊಡ್ತಿದೀಯಮ್ಮ ನೀ ನನ್ನಿಂದ ದೂರ ಆಗಿ.
ಇಷ್ಟೆಲ್ಲ ನೋವು ಕೊಡೋ ಬದಲು ನನ್ನ ನಿನ್ನ ಹತ್ರ ಏನು ಕರ್ಕೊಳಕತ್ತಿಲ್ಲ ನೀನು. ಎಲ್ಲೂ ಹೊರಗೆ ಹೋಗೋಕ್ಕೂ ಬಿಡಲ್ಲ. ಯಾಕೆ ಈ ಥರ ಚಿಕ್ಕಮ್ಮ ನನ್ನ ಹತ್ರ ನಡ್ಕೊಳ್ತೈತಿ? ಕೀರ್ತಿ ಅಕ್ಕ ಎಲ್ಲಾದ್ರೂ ಅಡ್ಡಾಡ್ತಾಳ, ಎಲ್ಲಿಗಾದ್ರೂ ಕಳಿಸ್ತೈತಿ. ನಾ ಎಲ್ಲಿಗಾದ್ರೂ ಹೋಗ್ತೀನಿ ಅಂದ ತಕ್ಷಣ ಬಾಯಿಗೆ ಬಂದಂಗೆ ಬೈತಾರ. ಮಗಳೇ ಸೇವಂತಿ, ಏನು ಮಾಡಾಕತ್ತೀವ? ಅಪ್ಪ ಬಂತ ಅನಿಸ್ತೈತಿ. ಸೇವಂತಿ, ಯಾಕೆ ಒಳಾಕತಿ? ಯಾಕೆ ನಿಮ್ಮ ಚಿಕ್ಕಮ್ಮ ಏನಾರ ಅಂದ್ಲೇನ? ಹಾಂ ಹೇಳವ್ವ, ಯಾಕೆ ಅಳಾಕತಿ? ಏನಾತು? ಯಾಕಿಲ್ಲಪ್ಪ, ಚಿಕ್ಕಮ್ಮ ಏನೂ ಅಂದಿಲ್ಲ. ನನಗೆ ಅಮ್ಮನ ನೆನಪಾತ, ಅದಕ್ಕೆ ಅಳಾಕತ್ತಿದ್ದಷ್ಟೆ. ನಿಮ್ಮವ್ವ ನಮ್ಮನ್ನೆಲ್ಲ ಬಿಟ್ಟು ಹೋಗಿ 18 ವರ್ಷ ಆಯ್ತು. ಫೋಟೋದಾಗ ಅಷ್ಟೇ ಆಕಿ ನೆನಪು. ಅಪ್ಪ, ಅಮ್ಮ ಯಾಕಪ್ಪ ನನ್ನ ಬಿಟ್ಟು ಹೋತು? ನನ್ನ ಯಾಕೆ ಒಬ್ಬಂಟಿ ಮಾಡೋತು ಅಮ್ಮ? ಸೇವಂತಿ, ನಿನಗೆ ನಾ ಇಲ್ಲ, ನಿಮ್ಮ ಚಿಕ್ಕಮ್ಮ ಇಲ್ಲ, ಹಾಂ ನಿಮ್ಮ ಅಕ್ಕ ಅದಾಳಲ್ವಾ? ಯಾಕಷ್ಟು ಮನ್ಸಿಗೆ ಬೇಸರ ಮಾಡ್ಕೊಂಡು? ಹಾಂ ಅಮ್ಮಂದು ನೆನಪು ಭಾಳ ಆಯ್ತಪ್ಪ, ಅದಕ್ಕಷ್ಟೇ ಕೇಳಿದೆ. ನಿಜವಾಗ್ಲೂ ಅಮ್ಮನ ನೆನಪು ತುಂಬಾನೇ ಕಾಡ್ತಾ ಇತ್ತು ನನಗೆ. ಪ್ರತಿ ಸರಿ ಅಮ್ಮನ ಯಾಕೆ ನಾನು ಬಿಟ್ಟು ಹೋದ್ಲು ಅಮ್ಮ ಅಂತಾನೆ. ನನಗೆ ಗೊತ್ತಿಲ್ಲ, ಅಮ್ಮ ನನಗೆ ತುಂಬಾನೇ ಕಾಡ್ತಾ ಇದ್ದಾಳೆ. ಯೋ ಚುಡುಗಿ, ಅದಕ್ಕೆ ಯಾಕೆ ಅಳಾಕತಿ? ನಾವೆಲ್ಲ ಇದ್ದು ಅಳ್ತೀಯಲ್ವಾ ನೀನು? ಏನು ಹಾಂ ನಿಮ್ಮ ಚಿಕ್ಕಮ್ಮನೊಳಗೆ ನಿಮ್ಮ ಅಮ್ಮನ ಕಾಣ್ಬೇಕು ನೀನು. ನಿಮ್ಮಮ್ಮ ಇನ್ನೇನು ನೆನಪು ಅಷ್ಟೇ ಅವಳು. ಏನು ನಿಮ್ಮ ಚಿಕ್ಕಮ್ಮನೊಳಗೆ ನಿಮ್ಮ ಅಮ್ಮನ ಕಾಣ್ಬೇಕವ್ವ ನೀನು. ಸರಿ ಬಾ, ಅಷ್ಟು ನೆನಪು ಮಾಡ್ಕೊಂಡು ಅಳ್ಬೇಡವಾ. ನನಗೂ ಮನ್ಸಿಗೆ ಬೇಸರ ಅನ್ನಿಸ್ತೈತಿ. ಬಾ ಊಟ ಮಾಡೋಣ ಬಾ. ನಿಮ್ಮ ಚಿಕ್ಕಮ್ಮಂದ್ಲು ಉಂಡಲ್ ನೀನು ಅಂತಂದು ಬಾ ಊಟ ಮಾಡೋಣ ಬಾ. ನನಗೆ ಊಟ ಬೇಡಪ್ಪ, ನಾ ಆಮೇಲೆ ಮಾಡ್ತೀನಿ, ನೀವು ಮಾಡೋಗ್ರಿ. ಅದ ಮತ್ತೆ ನೀ ಉಣ್ಲಿಲ್ಲ ಆದ್ರೆ ನಾನು ಉಣ್ಣಂಗಿಲ್ಲ ಈಗ. ಬಾರವಾ. ಅಪ್ಪ ಪ್ಲೀಸ್ ಅಪ್ಪ, ಸ್ವಲ್ಪ ಹೊತ್ತು ನಾನು ಆಮೇಲೆ ಬರ್ತೀನಿ. ನೀವು ಕೈಕಾಲು ಮುಖ ತಗೋ ಹೋಗ್ರಿ, ಊಟ ಮಾಡ್ಕೊಂಡ್ರಿ, ನಾನು ಬರ್ತೀನಿ. ಅದ ಮತ್ತೆ ಈಗ ಅವು ನೆನಪು ಮಾಡ್ಕೊಂಡು ಅಳ್ಕೊಂತ ಕುಂದ್ರಬೇಕು ಏನಿಲ್ಲ ನೀನು. ಹಾಂ ಬರ್ತಿ ಇಲ್ಲ ನಡಿ, ನನಗೆ ಗೊತ್ತೈತಿ ನನ್ನ ಮಗಳು ಹೆಂಗ ಅನ್ನೋದು. ಬಾ ಉಣ್ ಬಾ. ನೀವು ಹೋಗಪ್ಪ, ಬರ್ತೇನೆ. ಲಘು ಬರ್ಬೇಕಾ? ಮತ್ತೆ ನಾ ಉಣ್ಣಂಗಿಲ್ಲ, ಕಾಯ್ಕೊಂತ ಕುಂತಿರ್ತಾನೆ. ಚಿಕ್ಕಮ್ಮ ಅಪ್ಪನ ಹತ್ರ ಒಂಥರ ಮಾತಾಡ್ತಾಳ, ನನ್ನ ಹತ್ರ ಒಂಥರ ಮಾತಾಡ್ತಾರ. ಅಲ್ಲ, ನನ್ನ ಮಗಳ ಥರ ಅವ್ರು ನೋಡಿದ್ರು ನಾನು ಯಾಕೆ ಇಷ್ಟು ನಮ್ಮಮ್ಮ ನೆನ್ಪು ಮಾಡ್ಕೊಂಡು ಅಳ್ತಿದ್ದೆ. ಪ್ರತಿ ಸರಿ ಚಿಕ್ಕಮ್ಮ ಏನೇ ಒಂದು ಮಾತಂದ್ರು ಅವಾಗ ಅಮ್ಮ ನೆನ್ಪು ಬರ್ತೈತೆ ನನಗೆ. ತಾಯಿ ಆದಂಗೆ ಯಾರು ಆಗಲ್ಲ ಅಂತ. ಗೊತ್ತಿಲ್ಲ ನನಗೇನಾಗಕತ್ತೈತಿ ಅನ್ನೋದು. ಕೆಲ್ಸಕ್ಕೆ ಹೋಗ್ಬೇಕು ಅಂದೋನು ಈ ಕಡೆ ಬಂದೀನಿ. ಅಲ್ಲ, ನನಗೆ ಆ ಹುಡುಗಿ ಕಣ್ಣಿಂದನೇ ಹೋಗ್ತಿಲ್ಲ. ಅವಳು ನೆನಪೇ ಕಾಡಾಕತ್ತೈತಿ. ಅವಳ ಬಗ್ಗೆ ಏನಾದರೂ ತಿಳ್ಕೊಬೇಕಲ್ಲ, ಹೆಂಗೆ ಏನು ಅನ್ನೋದು ಅವ್ರ ಮನೆ ಕಡೆ. ಆ ಹುಡುಗ ಅವತ್ತು ಅವಳ ಜೊತೆಗೆ ಇದು ದುಡುಗದು. ತಡಿ ಬರಲಿ ಕಡೆ, ಒಳ್ಳೆ ಟೈಮ್ಗೆ ಬಂದ. ಅವನ್ನ ವಿಚಾರಿಸಿದ್ರೆಲ್ಲ ಗೊತ್ತಾಕತಿ. ಗುಂಡ ಇರು ಒಂದು ನಿಮಿಷ. ಏನು ಎಲ್ಲಿಗೆ ಹೊಂಟಿದ್ದಿ? ನಾನು ಜಾನಕಿ ಅಕ್ಕರ ಮನೆಗೆ ಹೊಂಟಿದ್ದೆ. ಯಾಕೆ? ಜಾನಕಿನ? ಆ ಹುಡುಗಿ ಹೆಸರು ಜಾನಕಿನೇ ಇರ್ಬೋದು ಅನ್ನಿಸ್ತತಿ. ಹಾಕಿಲ್ಲ, ಮೊನ್ನೆ ನನ್ನ ಕಾರಿಗೆ ಅಡ್ಡ ಬಂದಿದ್ದು ನೀನು ಹೌದಿಲ್ಲ? ಈ ಕಾರ ಅವತ್ತ ನಾನ ಅದಕ್ಕೆ ಈಗ ನಾನು ಹೊಡೆಯಕ್ಕೆ ಬಂದೆ. ಏನು? ಇಲ್ಲ ಕಣೋ, ಭಯ ಪಡಬೇಡ, ನಾನು ನಿನಗೆ ನೋಡಿಯಲ್ಲ. ಅವತ್ತು ನಿನ್ನ ಜೊತೆಗಿದ್ರಲ್ಲ ಇಬ್ರು ಹುಡುಗಿರು, ಅವಳು ನನ್ನ ಜೊತೆಗೆ ಮಾತಾಡಲಿಲ್ಲಲ್ಲ, ಅವಳ ಹೆಸರೇನೋ? ಯಾರು? ಜಾನಕಿ ಅಕ್ಕ ಇದ್ಲು, ಸೇವಂತಿ ಅಕ್ಕ ಇದ್ಲು. ಹೌದಾ? ಅವರಿಬ್ರಾಗ ನನ್ನ ಜೊತೆಗೆ ಸ್ವಲ್ಪ ಜಗಳ ಮಾಡಿದ್ಲು ನೋಡು, ಅವಳ ಹೆಸರೇನು? ಅವಳ ಸೇವಂತಿ ಅಕ್ಕ. ಅವಳು ಸೇವಂತಿನಾ? ಹ್ಞೂ. ಮತ್ತೆ ಸ್ಕೂಲ್ಗೆ ಹೋಗಿಲ್ಲ ಇವತ್ತು? ಇಲ್ಲ ಅಣ್ಣ, ಇವತ್ತು ಸ್ಕೂಲ್ ರಜಾ ಐತಿ. ಹೌದೇನು? ಎಲ್ಲಿ ಬರುತ್ತೆ ಅವ್ರ ಮನೆ? ಸೇವಂತಿ ಅಕ್ಕರ ಮನೆ ಈ ಕಡೆನ. ಈಗ ಅಕ್ಕನ ಮನೆಯಿಂದನ ಬಂದಿದ್ದು ನಾನು. ಹೌದಾ? ಯಾಕ ಇದಕ್ಕೆ ಹೋಗಿದ್ದಿ? ಯಾಕಂದ್ರೆ ಅಕ್ಕನ ಆಟಾಡ ಕರೆಯಕ ಅಂತ ಹೋಗಿದ್ನೆ. ಅವ್ರ ಚಿಕ್ಕಮ್ಮ ಬೈತ್ ನನಗೆ, ಹೋಗಿಲ್ ಮನೆಗೆ ಹೊಡಿತಾನ ನೋಡು ಅಂತಂದು. ಅದಕ್ಕೆ ಸುಮ್ಮನೆ ಹೊಂಟಿದ್ ನೋಡು, ಜಾನಕಿ ಅಕ್ಕರ ಮನೆ ಅಂತನಾರ ಹೋಗೋಣ ಅಂತಂದು. ಅವ್ರ ಚಿಕ್ಕಮ್ಮನ? ಹೌದಾ? ಹ್ಞೂ ಸರಿ ಕಣ. ನೀನ್ಯಾಕೆ ನಮ್ಮ ಸೇವಂತಿ ಅಕ್ಕನ ಬಗ್ಗೆ ಕೇಳಾಕತ್ತಿ? ಯಾಕಿಲ್ಲಪ್ಪ, ಸುಮ್ಮನೆ ಕೇಳಿದೆ ತಿಳ್ಕೊಳ್ಳೋಣ ಅಂತ. ನಾನು ಜಾನಕಿ ಅಕ್ಕರ ಮನೆಗೆ ಹೋಗ್ಬೇಕು. ಸೇವಂತಿ ಅಕ್ಕನ ಅವ್ರ ಚಿಕ್ಕಮ್ಮ ಹೆಂಗ್ ಬೈತ್ ಗೊತ್ತಾ? ಪಾಪ ಸೇವಂತಿ ಅಕ್ಕ ಅಳ್ತಿದ್ಲು. ಸೇವಂತಿ ಅವ್ರ ತಾಯಿ ಇಲ್ಲ ಅನ್ನಿಸ್ತೈತಿ ಪಾಪ. ಸುಮ್ಮನೆ ಅವತ್ತು ಹೆಂಗೆ ಬೇಕಂಗೆ ಮಾತಾಡ್ಬಿಟ್ಟೆ ಅವಳಿಗೆ ನಾನು. ನೋಡೋಣ ಅವ್ರ ಮನೆ ಎಲ್ಲಿ ಬರ್ತೈತಿ ಎಲ್ಲ ವಿಚಾರಿಸ್ಕೊಂಡು ಅವಳನ್ನ ಮೀಟ್ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ಪರ್ಸ್ನಲ್ಲಾಗಿ. ಮನೆಗೆ ಹೋಗೆಲ್ಲ ಮಾತಾಡೋಕ್ಕಾಗಲ್ಲ. ಗೊತ್ತಿಲ್ಲ ಅವಳು ನನಗೆ ಯಾಕೆ ಇಷ್ಟ ಆಗ್ತದಾಳೆ ಅಂತ. ನೋಡೋಣ. ಮೊನ್ನೆನ ನೋಡ್ಕೊಂಡು ಹೋಗ್ಯಾರ, ಇನ್ನೂ ಏನು ರಿಪ್ಲೈನ ಕೊಟ್ಟಿಲ್ಲ ಅವರು.
ಇವತ್ತು ಈ ಕಡೆ ಸಿದ್ದಪ್ಪಣ್ಣ ಹೋದ್ನ ಅಂದ್ರೆ ಕೇಳ್ಬೇಕು, ಏನು ಹೇಳೇ ಇಲ್ಲಲ್ಲ ಅವರು ಅಂತ. ಅಪ್ಪ ದೇವ್ರೇ, ಆ ಸಂಬಂಧ ನನಗೆ ಕೂಡ್ತಂದ್ರೆ ಅಷ್ಟೇ ಸಾಕಪ್ಪ, ಮತ್ತೇನು ಕೇಳಲ್ಲ ನಾನು. ಏನವ ಕೀರ್ತಿ, ಆರಾಮದಿಯಾ? ಸಿದ್ದಪ್ಪಣ್ಣ, ನಿಮಗೆ ಕಾಯಕತ್ತಿದ್ದೆ. ಹೌದಾ? ನನಗೆ ಯಾಕವ್ವ? ಅದು ಮೊನ್ನೆ ನೋಡ್ಕೊಂಡು ಹೋಗಿದ್ರಲ್ಲ ಬಂದು, ಅದೇ ಪಕ್ಕದೂರು ಚೇರ್ಮನ್ರು ಪಟೇಲ್ರ ಮನೆಯವರು, ಅವರು ಏನು ಹೇಳಿಲ್ಲ ಏನಣ್ಣ? ಅಲ್ಲ, ನೀವು ಬಂದು ಏನು ಹೇಳಿಲ್ಲಲ್ಲ, ಅದಕ್ಕೆ ಹೇಳಕತ್ತೀನಿ. ಓ ಸತ್ಯಪ್ಪನ, ಅದೇ ಕೇಶವಪ್ಪರ ಮಗ. ಅವರು ಬ್ಯಾಡ ಅಂದ್ಬಿಟ್ರವ. ಯಾಕೆ ಹಿಡಿಸ್ಲಿಲ್ಲ ಏನು ಒಲ್ಲೆ ಅಂದ್ರು. ಅವ್ರು ಏನಾರು ಒಪ್ಪಿದ್ರು ನಾ ಇಷ್ಟೆಲ್ಲ ಇದು ತಡ ಮಾಡ್ತಿದ್ನೇನು, ಲಘು ಬಂದು ಹೇಳ್ಬಿಡ್ತಿದ್ದೆ, ಹಿಂಗವ ಮುಂದ್ಲದು ಏನು ಎಲ್ಲ ನೋಡ್ಕೊರಿ ಇಷ್ಟಪಟ್ಟಾರ ಅಂತಂದು. ಹೌದಾ? ಇಷ್ಟ ಆಗಲಿಲ್ಲ ಅಂತ ಅಂದ್ರ? ಹ್ಞೂನವ. ಅದಕ್ಕೆ ಯಾಕೆ ಮನ್ಸು ಬೇಸರ ಮಾಡ್ಕೊಂತಿ, ಇವ್ರು ಇಲ್ಲದ್ರಿ ಇನ್ನೊಬ್ರು. ಮತ್ತು ಇನ್ನೊಂದಿಷ್ಟು ತೊಗೊಂಬರ್ತೀನಿ ತಗೋ ನಾನು. ಏನು ಒಳ್ಳೊಳ್ಳೆ ಮಂತ್ಯಾನ್ಗುಳ್ದ ತೊಗೊಂಬರ್ತೀನಿ, ನೀ ಏನು ಬೇಸರ ಮಾಡ್ಕೊಬೇಡವ. ಏನು ಮತ್ತೇನು ನಿನಗೇನು ಗಂಡು ಕೊಡ್ಲಿಲ್ದಾರ ಯಾರಿಲ್ಲ, ಮದುವೆ ಮಾಡ್ಕೊಂಡು ಹೋಗ್ಲಿಲ್ದಾರ, ಚಂದ ಅದಿ ನೋಡಾಕ, ವಿದ್ಯಾವಂತೆ ಅದಿ, ನಿನಗೇನು ಸಿಗಂಗಿಲ್ಲ ಅನ್ನಂಗಿಲ್ಲ ಗಂಡು. ಇದಿಷ್ಟಕ್ಕೆ ಬೇಸರ ಮಾಡ್ಕೋಬಾರ್ದವ. ನಿಮ್ಮ ಅವ್ವರ್ಗೆ ಹೇಳು, ಅದನ್ನೇ ಹೇಳೋಗೋಣ ಅಂತ ಬಂದೆ. ನೀನ ಹೊರಗಿದ್ದೆಲ್ಲ ಮತ್ತು ನೀನು ಕೇಳಿದೆಲ್ಲ, ಅದಕ್ಕೆ ಹೇಳಿದೆ ನೋಡು. ಅಪ್ಪರ್ಗೆ ಅವ್ವರ್ಗೆ ಹೇಳು, ಮತ್ತು ಬೇರೆ ಯಾವಾರ ಇದ್ರೆ ಹೇಳ್ತಾನಂತ ಅಂತಂದು. ಸರಿ ಅಣ್ಣ. ನನ್ನ ಹಣೆ ಬರನ ಸರಿ ಇಲ್ಲ. ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡಿಲ್ಲಾದರೂ ಏನೋ ಒಪ್ಕೊಂತಾರೆ, ನನ್ನ ಅಷ್ಟು ಚಂದ ರೆಡಿ ಆಗಿದ್ದೆ, ಒಳ್ಳೆ ಅನ್ನಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಂಡೆ. ಇವರು ನನಗೆ ಬೇಡ ಅಂದ್ಬಿಟ್ರಂತೆ. ಏನು ಮಾಡೋದು ಇವಾಗ? ಒಳ್ಳೆ ಶ್ರೀಮಂತರ ಮನೆಗೆ ಹೋಗ್ತೀನಿ, ಅಲ್ಲಿ ಆರಾಮಾಗಿರ್ಬೋದು ನೆಮ್ಮದಿಯಾಗಿ. ಇಲ್ಲಿ ಥರ ಬಡತನ ಕಷ್ಟ ಇರಲ್ಲ ಅಂದ್ಕೊಂಡೆ. ಈ ಸಂಬಂಧನೂ ಕೈ ತಪ್ತಾ? ಹೆಂಗಾದರೂ ಮಾಡಿ ಸತ್ಯನ ಮೀಟ್ ಮಾಡಬೇಕು. ಅವ್ರ ನಂಬರ್ ತೊಗೊಂಡು ಅವ್ರ ಹತ್ರ ಮಾತಾಡಿ ಅವ್ರನ್ನ ಪ್ರೀತಿ ಮಾಡಬೇಕು. ಒಳ್ಳೆ ಸಂಬಂಧನ ಕೈ ತಪ್ಪು ಹೋಯ್ತು. ಏನು ಮಾಡೋದು, ಎಲ್ಲ ನನ್ನ ಹಣೆ ಬರ. ಸೇವಂತಿ, ಬಾಯಿ ಬಿಟ್ಟು ಮಾತಾಡಿದ್ರೆ ಅಲ್ವಾ ಗೊತ್ತಾಗದು ನನಗೂ. ಗುಂಡ ಬಂದು ಹೇಳಿದ, ಯಾಕೋ ನಿಮ್ಮ ಚಿಕ್ಕಮ್ಮ ಬೈಯಕೈತಿತ್ತಂತ ನಿನಗೆ. ಏನಾಯ್ತು ಹೇಳಿ ಸೇವಂತಿ? ನನಗೇನು ಬೈಸ್ಕೊಳ್ಳೋದೆಲ್ಲ ವಸ್ತು ಅಲ್ಲಲ್ಲ ಜಾನಕಿ, ದಿನ ಇದ್ದಿದ್ದೆ ಅದು. ಆದರೂ ದಿನ ಇರೋ ಥರ ಇಲ್ಲಲ್ಲ ನೀನಿವತ್ತು. ದಿನ ಎಷ್ಟೇ ನಿಮ್ಮ ಚಿಕ್ಕಮ್ಮ ಬೈದ್ರು ಎಷ್ಟು ಖುಷಿಯಿಂದ ನಮ್ಮ ಜೊತೆಗೆಲ್ಲ ಎಷ್ಟು ಆರಾಮ ಇರ್ತಿದ್ದಿ, ಇವತ್ತು ಆ ಥರ ಇಲ್ಲ ನೀನು. ನನ್ನ ಹತ್ರನಾದ್ರೂ ಹೇಳ್ಕೊ ಸೇವಂತಿ, ಯಾಕಷ್ಟು ಬೇಜಾರಾಗಿ? ನನ್ನ ಕಷ್ಟ ಸುಖ ಹೇಳ್ಕೊಳಕ್ಕಿರೋದು ನೀನೊಬ್ಬಳ ಕಣೆ. ನಿನ್ನ ಹತ್ರ ಬಿಟ್ಟು ಯಾರ ಹತ್ರ ನನ್ನ ಕಷ್ಟ ಸುಖ ಹೇಳ್ಕೊಳ್ಳಿ ಹೇಳು ನಾನು? ಸರಿ ಬಿಡಮ್ಮ, ಆಯಿತು ಹೋಗ್ಲಿ. ಇವಾಗ ಏನಾಯ್ತು ಹೇಳು? ಏನಿಲ್ಲ ಕಣೆ, ಸುಮ್ಮನೆ ಚಿಕ್ಕಮ್ಮ ಎಲ್ಲದಕ್ಕೂ ಬೈತಿರ್ತಾರೆ ಗೊತ್ತಾ. ಎಷ್ಟು ಮನಸ್ಸಿಗೆ ಬೇಜಾರು ಅನ್ನಿಸ್ತೈತಿ. ಕೀರ್ತಿ ಅಕ್ಕನ ಜೊತೆಗೆ ಇದ್ದಂಗೆ ಒಂದು ದಿವಸ ನನ್ನ ಜೊತೆಗಿಲ್ಲ ಅವರು. ಸುಮ್ಮನೆ ಅದಕ್ಕೆ ಬೇಜಾರಾಯ್ತಾ. ಎಲ್ಲೂ ಹೊರಗೆ ಬರಂಗಾಗಲಿಲ್ಲ, ಕೆಲಸನೂ ಭಾಳ ಇತ್ತು ಕಡೆ ಮನೇಲಿ. ಹಂಗಾಗಿ ಗುಂಡಂಗ ಹೇಳಿದ್ದೆ ಆವಾಗಲೇ, ಹೋಗಿ ಜಾನಕಿ ಅಕ್ಕಗೆ ಹೊಳೆ ಹತ್ರ ಬರೋಕೆ ಹೇಳು ಅಂತ. ಹೋಗ್ಲಿ ಬಿಡು, ನಿಮ್ಮ ಚಿಕ್ಕಮ್ಮ ಇರೋದೆ ಹಂಗೆ. ನೀ ಅದಕ್ಕೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಮದುವೆ ಆಗೋ ತನಕ ಎಲ್ಲಾದರೂ ಒಳ್ಳೆ ಸಂಬಂಧ ಸಿಕ್ತು, ನಿನ್ನ ಗಂಡ ನೀನು ಚೆನ್ನಾಗಿ ನೋಡ್ಕೊಂಡ ಅಂದ್ರೆ ನಿನಗೆ ತವ್ರ ಮನೆ ನೆನಪೇ ಬರಲ್ಲ ಕಣೆ. ಆ ಥರ ರಾಣಿ ಥರ ಇರ್ಬೋದು ನೀನು. ಹೋಗ್ಲಿ, ನಾನು ಸ್ವಲ್ಪ ದಿನ ಅಲ್ಲ, ವರ್ಷನೇ ನಿಮ್ಮ ಚಿಕ್ಕಮ್ಮನ ಕಾಟ ಸಹಿಸ್ಕೊಂಡು ಬಂದು, ಇನ್ನೊಂದು ಸ್ವಲ್ಪ ದಿನ ಸಹಿಸ್ಕೊ. ಎಲ್ಲಾದರೂ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ ನಿನಗೆ. ಇಷ್ಟು ವರ್ಷ ನಿನ್ನ ಪಟ್ಟಿರೋ ಕಷ್ಟಕ್ಕೆ ನಿನ್ನ ಗಂಡನ ಮನೇಲಾದರೂ ನೆಮ್ಮದಿಯಾಗಿರ್ಬೋದು. ಏನೋ ಕಣೆ, ನನಗಂತರೂ ಮದುವೆ ಅನ್ನೋದಕ್ಕಿಂತ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತಿ. ಸುಮ್ಮನೆ ಏನಾದರೂ ಮಾಡ್ಕೊಂಬಿಡ್ಲ ಅಂತ ಅನ್ನಿಸ್ತೈತಿ. ಅಯ್ಯೋ, ಇನ್ನೂ ಜೀವನ ತುಂಬ ಐತಿ ಕಣೆ. ಇಷ್ಟೇ ಆಯ್ತು ಅಂತ ಅಂದ್ಕೊಂಡೆ ನೀನು? ಸುಮ್ಮನೆ ನಿನಗೇನಿಲ್ಲ, ಈಗ ಪಟ್ಟಿರೋ ಕಷ್ಟಕ್ಕೆ ನಿನಗೆ ನೋಡ್ಬೇಕಾರೆ ರಾಣಿ ಥರ ನೋಡ್ಕೊತ ನಿನ್ನ ಗಂಡ ಅಂತ ಒಳ್ಳೆ ಹುಡುಗ ಸಿಗ್ತಾನೆ. ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಭಾಳ ಹೊತ್ತಾತ್ರಿ ಇದು ಎಡಿಟಿಂಗ್. ನನಗಂತರೂ ಈಗ ಎಲ್ಲ ಶೋಭಾ ಕತೆ ಹಾಕೊಂಬಂದ್ರೆ ಅಷ್ಟು ತ್ರಾಸ ಅನ್ಸಲ್ರಿ. ಈ ಕತೆ ಮಾಡೋ ಮುಂದೆ ಭಾಳ ಎಡಿಟಿಂಗ್ ನನಗೆ ಭಾಳ ಸಮಸ್ಯೆ ಆಕತ್ರಿ. ಆದರೂ ನಿಮ್ಮೆಲ್ಲರೂ ಪ್ರೀತಿಗೋಸ್ಕರ ಎಡಿಟಿಂಗ್ ಮಾಡ್ತೀನಿ ರೀ ಕುತ್ಕೊಂಡು. ದಯವಿಟ್ಟು ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಜ್ಯೋತಿ ಯುಕೆ ಸ್ಟೋರೀಸ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಹೈ ಪಾಯಿಂಟ್ಸ್ ಕೊಡಿರಿ ಅಂತ ಕೇಳ್ತಾನೆ ರೀ. ಕತೆ ಹೆಂಗೆ ಬರಕತ್ತವು ಕಮೆಂಟ್ ಮಾಡಿ ತಿಳಿಸ್ರಿ. ಶೋಭಾ ಕತೆ ಮತ್ತೆ ಸಂಜೆ ಹಾಕ್ತೀನಿ ರೀ. ಧನ್ಯವಾದಗಳು ಸ್ನೇಹಿತರೆ.